ಇದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇನ್ನು ನಾನು ಈ ಸಮಸ್ಯೆಗಳು ಇವಾಗ ಒಂದ್ ತಿಂಗಳಿಂದ ಈಗ ಓಡಾಡ್ತಾ ಇದ್ರೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ತುಂಬಾನೇ ಅರಿವಾಗಿದೆ. ಈಗ ಇನ್ನ ಏನಂದ್ರೆ ಈ ಕಡೆಗೆ ಶರಾವತಿ ಸಂತ್ರಸ್ತರು ತುಂಬಾ ಇದ್ದಾರೆ, ಅವರ ಆಸ್ತಿ ಪತ್ರಗಳು ಬಂದಿಲ್ಲ. ನಾನು ಈ ಜವಾಬ್ದಾರಿನ ನಾನು ತಗೋತೀನಿ. ಯಾಕಂದ್ರೆ ನನ್ನ ತಮ್ಮನು ಇವಾಗ ಜಿಲ್ಲೆಯ ಮಿನಿಸ್ಟರ್ ಆಗಿರೋದ್ರಿಂದ ನಮ್ಮ ಪಕ್ಷ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಎಲ್ಲರೂ ನಮ್ಗೆ ಏನೇ ಕೇಳಿದ್ರು ಮಾಡೋಣ ಅಂತ ಹೇಳೋದೇ ಇಲ್ಲ. ಸೊ ನಾನು ಒಬ್ಬರೇ ಮಾಡೋ ಕೆಲಸ ಅಲ್ಲ. ಈಗ ನಮ್ಮ ಮುಖಂಡರುಗಳು ಬೇಕು, ನಮ್ಗೆ ನಮ್ಮ MLAಗಳು ಬೇಕು, ಮತ್ತೆ ನಮ್ಮ ಎಲ್ಲ ಮಿನಿಸ್ಟರ್ಸ್, ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಎಲ್ಲ ಜೊತೆಗೆ ಸೇರಿ ಅದನ್ನ ನಿಮಗೆ ಸೇರಿಂದ ಮಾಡೋ ಜವಾಬ್ದಾರಿನ ನಾನು ತಗೋತೀನಿ. ಆಮೇಲೆ ಜೊತೆಗೆ ನೀರಿನ ಪ್ರಾಬ್ಲಮ್ ತುಂಬಾ ಕಾಣ್ತಾ ಇದೆ. ಎಲ್ಲ ಕಡೆನೂ ಬರಗಾಲ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂದು ಈ ತುಂಬಿ ಬಾಕಿ ಆಗ್ತದೆ. ಆ ಕಡೆಯಿಂದ ಒಂದ್ ಭಾಗದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನೆಂಟರ ಮನೆಯಲ್ಲಿ ಹಾಸ್ಟೆಲ್ ಅಲ್ಲಿ ಬಿಟ್ಟು ಓದಿಸ್ತಾ ಇದ್ದಾರೆ. ಯಾಕಂದ್ರೆ ಬಸ್ ಕನೆಕ್ಟಿವಿಟಿ ಇಲ್ಲ, ಟೆಲಿಫೋನ್ ಟವರ್ ಇಲ್ಲ, ಅವ್ರಿಗೆ ಟೆಲಿಫೋನ್ ಕನೆಕ್ಟ್ ಆಗೋದಿಲ್ಲ, ಆಮೇಲೆ ಬಸ್ ಕನೆಕ್ಟ್ ಆಗೋದಿಲ್ಲ. ಅದ್ರ ಬಗ್ಗೆ ಎಲ್ಲ ನಮ್ಮ ಶಾಸಕರು ಅವರಿಗೆ ಸುಮಾರು ದುಡ್ಡನ್ನ ಅನುದಾನದಲ್ಲಿ ಬಿಡುಗಡೆಗೊಳಿಸ್ತಾರೆ. ಆದ್ರೆ ಅವೆಲ್ಲ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಅವೆಲ್ಲರೂ ಆದಂತೆ ಮೂಲಭೂತ ಸೌಕರ್ಯಗಳು ಏನೇ ಇರ್ಬೋದು, ರಸ್ತೆ, ಎಲೆಕ್ಟ್ರಿಸಿಟಿ ಎಲ್ಲದೂ ನಾವು ಅದನ್ನ ನನ್ನ ತಮ್ಮ ಜೊತೆಗೆ ನಾವು ಅದ್ರದ್ದು ಜವಾಬ್ದಾರಿ ತಗೋತೀವಿ. ಇನ್ನು ಹಲವಾರು ರೈತರನ್ನ ನಾವು ಕಳೆದ ವರ್ಷಗಳಲ್ಲಿ ಕಳ್ಕೊಂಡ್ವಿ ಸಾಲದಿಂದ. ಸೊ ಈಗ ನಮ್ಮ ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈನ್ ಮಾಡಿದ ಹೊಸದು ಒಂದು ಗ್ಯಾರಂಟಿ ಕಾರ್ಡ್ ನಿಮ್ಗೆಲ್ಲ ಬಂದಿದೆ. ಅದ್ರಲ್ಲಿ ನಮ್ಮ ರೈತರದ್ದು ಕೃಷಿ ಸಾಲ ಪೂರ್ತಿ ಮನ್ನಾ ಆಗುತ್ತೆ. ಕೆಲವು ರೈತರು ಈ ಕಾರ್ಡ್ ಇನ್ನು ಎಲೆಕ್ಷನ್ ಆದ್ಮೇಲೆ ನಿಂತ್ಕೋಗುತ್ತೆ, ಇನ್ನು ಆ ಕಾರ್ಡ್ ಹೆಂಗ್ ಬರುತ್ತೆ, ಇಲ್ಲ ಹಂಗ ಮಾಡಕ್ ನಾವು ಬಿಡೋದು ಇಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಮಾಡೋದು ಇಲ್ಲ ಅನ್ನೋ ಇದನ್ನ ನಾನು ನಿಮಗೆ ಹೇಳ್ತೀನಿ. ಆದ್ರಿಂದ ಯಾರು ಅದ್ರ ಬಗ್ಗೆ ಭಯ ಪಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಆಮೇಲೆ ಇನ್ನು ಬೆಂಬಲ ಬೆಲೆನಲ್ಲಿ ನಮ್ಮ ರೈತರು 3 ರಿಂದ 6 ತಿಂಗಳ ಕಾಲ ಕಷ್ಟಪಟ್ಟು ದುಡ್ಡಿರ್ತಾರೆ. ಆದ್ರೆ ಅವ್ರು ಮಾಡೋ ಟೈಮ್ಗೆ ಅದ್ರದ್ದು ಮಧ್ಯವರ್ತಿಗಳು ಬಂದು ಅದನ್ನ ತಗೊಂಡಿರ್ತಾರೆ. ಸೊ ನಮ್ಮ ರೈತರಿಗೆ ಬಂದು ಮಧ್ಯವರ್ತಿಗಳು ಇಲ್ಲದ ಬೆಂಬಲ ಬೆಲೆ ಬಗ್ಗೆ ಒಂದು ಯೋಜನೆ ಬರ್ತಾ ಇದೆ. ಇಷ್ಟೆಲ್ಲರ ಜೊತೆಗೆ ನಾನು ಎಲ್ಲರ ಜೊತೆಗೆ ನಿಮ್ಮೆಲ್ಲರೂ ಸೇವೆ ಮಾಡ್ಬೇಕು. ನನ್ನ ತಂದೆ ಹೆಂಗ್ ಮಾಡಿದ್ರು ಅದೇ ತರನೇ ನಾನು ಅದೇ ಹಾದಿಲ್, ನನ್ನ ತಮ್ಮ ಅದೇ ಹಾದಿಲ್ ನಾನು ಕೂಡ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಇನ್ನು ನನ್ಗೆ ನಿಮ್ಮೆಲ್ಲರ ಸಹಕಾರ ಕೊಡಿ, ನನಗೆ ಒಂದು ಅವಕಾಶ ಕೊಡಿ, ನನ್ಗೆ ನಿಮ್ಮ ಕೆಲಸ ಮಾಡಕ್ಕೆ. ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ ನೋಡಕ್ಕಾದ್ರೂ ಒಂದು ಅವಕಾಶ ನೀವೆಲ್ಲ ಕೊಡ್ಲೇಬೇಕು. ನಾನು